ಸರ್ವಶಕ್ತನು, ಸರ್ವಜ್ಞಾನಿ, ಸರ್ವವ್ಯಾಪಿ, ಸರ್ವ ಸೃಷ್ಟಿಗೆ ಯಜಮಾನನಾಗಿರುವಂಥ ದೇವರೇ, ನಮಗೆ ಸ್ತೋತ್ರ ಮಾಡುತ್ತೇವೆ. ನೀವು ದೇವಾದಿ ದೇವನು, ರಾಜಾದಿ ರಾಜನು, ಕರ್ತಾದಿ ಕರ್ತನು, ನೀನು ಒಬ್ಬನೇ ಅಮರತ್ವ ಉಳ್ಳವನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂಥ ದೇವರೇ, ನಿಮಗೆ ಸ್ತೋತ್ರ ಮಾಡುತ್ತೇವೆ. ಸ್ವಾಮಿ, ಗತಿಸಿ ಹೋಗಿರ್ತಕ್ಕಂಥ ರಾತ್ರಿ ವೇಳೆಯಲ್ಲಿ ಸುಖಕರವಾದ ನಿದ್ರೆಯನ್ನು ಕೊಟ್ಟು ನೂತನ ದಿನವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಈ ನೂತನವಾಗಿರ್ತಕ್ಕಂಥ ದಿನದಲ್ಲಿ ನಮ್ಮನ್ನು ಜೀವಿತರ ಸಂಖ್ಯೆಯಲ್ಲಿ ಎಣಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತೇವೆ. ಸ್ವಾಮಿ, ಈಗ ಕರ್ತನೆ, ನಾವು ನಿಮ್ಮ ವಾಕ್ಯಗಳನ್ನು ಧ್ಯಾನ ಮಾಡುವಾಗ ಪರಿಶುದ್ಧಾತ್ಮನ ಮೂಲಕ ನನ್ನನ್ನು ಮತ್ತು ನಮ್ಮನ್ನು ತುಂಬಿಸು, ನಡೆಸು, ಬಲಪಡಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ ತಂದೆ, ಆಮೆನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ದಿವಸ ನಾವು ಒಬ್ಬ ವ್ಯಕ್ತಿ ಬಗ್ಗೆ ನಾವು ಧ್ಯಾನ ಮಾಡ್ತೇವೆ. ಸೊ ದಯವಿಟ್ಟು ನಿಮ್ಮ ಮೈಕ್ಗಳನ್ನು ಆಫ್ ಮಾಡ್ಕೋಬೇಕು. ಯಾರು ಆನ್ ಮಾಡ್ಕೋಬಾರದೆಂಬುದಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಇವತ್ತು ಒಬ್ಬ ವ್ಯಕ್ತಿ, ಆತನ ಹೆಸರು ಕಾನ್ಸ್ಟಂಟೈನ್ ದಿ ಗ್ರೇಟ್ ಎಂಬುದಾಗಿ. ನಾವು ಇವ್ರ ಬಗ್ಗೆ ಇವತ್ತು ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಕಾನ್ಸ್ಟಂಟೈನ್ ದಿ ಗ್ರೇಟ್ ಎಂಬುದಾಗಿ. ಇವರು ಕ್ರಿಸ್ತಶಕ 272 ಫೆಬ್ರವರಿ 27ರಂದು ನೈಸಸ್ ಅಂದ್ರೆ ರೋಮನ್ ಸಾಮ್ರಾಜ್ಯದಲ್ಲಿ ಜನಿಸಿದರು. ಈಗ ಅದು ಸೆರ್ಬಿಯಾ ಎಂಬುದಾಗಿ ಕರೆಯಲ್ಪಡ್ತಾ ಇದೆ. ನೀವೆಲ್ಲ ಚಿತ್ರದಲ್ಲಿ ಕೂಡ ನೀವು ನೋಡ್ಬೋದು, ಅಲ್ಲಿ ಸೆರ್ಬಿಯಾ ಅಂತ ಕೂಡ ಇರ್ತದೆ ಭೂಪಟದಲ್ಲಿ. ಇವರು 272ರಲ್ಲಿ ಕ್ರಿಸ್ತಶಕ ಫೆಬ್ರವರಿ 27ರಲ್ಲಿ ರೋಮನ್ ಸಾಮ್ರಾಜ್ಯದ ನೈಸಸ್ ಎನ್ನುವಂತ ಒಂದು ಪ್ರಾಂತ್ಯದಲ್ಲಿ ಜನಿಸಿದರು. ಇವ್ರ ತಂದೆ ಕಾನ್ಸ್ಟಂಟೈನ್ ರೋಮನ್ ಜನರಲ್ ಅಧಿಕಾರಿಯಾಗಿ ಅವರು ಕೆಲಸ ಮಾಡ್ತಿರ್ತಾರ. ಅವ್ರ ತಂದೆ ಹೆಸರು ಕಾನ್ಸ್ಟಂಟಿಯಸ್ ಕ್ಲೋರಸ್ ಮತ್ತು ತಾಯಿ ಹೆಸರು ಹೆಲೇನಾ. ಇವರಿಬ್ಬರ ದಂಪತಿಗಳಿಗೆ ಹುಟ್ಟಿರ್ತಕ್ಕಂಥ ಮಗುವೆ ಕಾನ್ಸ್ಟಂಟೈನ್ ದಿ ಗ್ರೇಟ್ ಅನ್ನುವಂಥ ವ್ಯಕ್ತಿ. ಇವರ ಮೂಲ ಧರ್ಮ ಪ್ರಾಚೀನ ರೋಮನ್ ಧರ್ಮ ಆಗಿತ್ತು. ಇವ್ರ ಮೂಲ ಧರ್ಮ ಇದು ಕ್ರಿಸ್ತಶಕ 312ವರೆಗೆ ಚಾಲ್ತಿಯಲ್ಲಿತ್ತು ಅವರಿಗೆ. ನಂತರದಲ್ಲಿ ಇವರು 312ರಿಂದ ಕ್ರೈಸ್ತ ಧರ್ಮವನ್ನು ಹಿಂಬಾಲಿಸಿರ್ತಕ್ಕಂಥ ವ್ಯಕ್ತಿ ಯಾರು ಎಂಬುದನ್ನು ಕೂಡ ನಾವು ಚರಿತ್ರೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಇವರು ಮಿಲಿಟರಿ ನಾಯಕರಾಗಿ ಅಧಿಕಾರಕ್ಕೆ ಬಂದರು. ನಂತರದಲ್ಲಿ ಅಂತಿಮವಾಗಿ ಕ್ರಿಸ್ತಶಕ 306ರಲ್ಲಿ ರೋಮನ್ ಚಕ್ರವರ್ತಿ ಆದರು ಎಂಬುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಕಾನ್ಸ್ಟಂಟೈನ್ ದ ಗ್ರೇಟ್ ಅನ್ನುವಂತ ವ್ಯಕ್ತಿ, ಇವರ ಹೆಸರು ಮೂಲ ಹೆಸರು ಕಾನ್ಸ್ಟಂಟೈನ್ ಅಷ್ಟೇ. ದ ಗ್ರೇಟ್ ಅನ್ನುವಂಥದ್ದು ಇದನ್ನ ಅಲ್ಲಿರ್ತಕ್ಕಂಥ ಜನರು, ಪ್ರಜೆಗಳು ಕರಿತಾ ಇರ್ತಿದ್ರು. ದ ಗ್ರೇಟ್ ಮ್ಯಾನ್, ದ ಗ್ರೇಟ್ ವ್ಯಕ್ತಿ ಎಂಬುದಾಗಿ ಕರಿತಾ ಇದ್ರು. ಹಾಗಾಗಿ ಆತನಿಗೆ ಕಾನ್ಸ್ಟಂಟೈನ್ ದ ಗ್ರೇಟ್ ಎಂಬುದಾಗಿ ಹೆಸರು ಬಂತು. ಮೂಲ ಹೆಸರು ಕಾನ್ಸ್ಟಂಟೈನ್ ಅಷ್ಟೇ ಇವರ ಹೆಸರು. ಇವರು ಕ್ರಿಸ್ತಶಕ 306ರಿಂದ 337ರವರೆಗೆ ರೋಮನ್ ಚಕ್ರವರ್ತಿಯಾಗಿದ್ದರು ಇವರು. ಮತ್ತು ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡ ಮೊದಲ ರೋಮನ್ ಚಕ್ರವರ್ತಿ ಆಗಿದ್ದರು. ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡಂತ ಮೊದಲ ಚಕ್ರವರ್ತಿ ಯಾರಂತಂದ್ರೆ ಕಾನ್ಸ್ಟಂಟೈನ್ ದ ಗ್ರೇಟ್ ಎನ್ನುವಂತ ವ್ಯಕ್ತಿ. ಇವರು ರೋಮ್ನಲ್ಲಿ ಕ್ರೈಸ್ತ ಧರ್ಮದ ಸ್ಥಾನಮಾನವನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥ ವ್ಯಕ್ತಿ. ರೋಮನ್ ಸಾಮ್ರಾಜ್ಯದಲ್ಲಿ ಕ್ರೈಸ್ತ ಧರ್ಮದ ಒಂದು ಸ್ಥಾನಮಾನಗಳನ್ನು ಹೆಚ್ಚಿಸುವಲ್ಲಿ
ಕ್ರೈಸ್ತರ ಆಚರಣೆಯನ್ನು ಹೆಚ್ಚಿಸುವುದರಲ್ಲಿಯೂ ಮತ್ತು ಅಪರಾಧ ಮುಕ್ತಗೊಳಿಸುವುದರಲ್ಲಿಯೂ ಮತ್ತು ಕ್ರೈಸ್ತರಿಗೆ ಕಿರುಕುಳವನ್ನು ನಿಲ್ಲಿಸುವುದರಲ್ಲಿಯೂ ಕೂಡ ಈ ಚಕ್ರವರ್ತಿಯವರು, ಕಾನ್ಸ್ಟಂಟೈನ್ ದ ಗ್ರೇಟ್ ಎನ್ನುವಂತ ವ್ಯಕ್ತಿ, ಈ ಚಕ್ರವರ್ತಿಯವರು ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿದರು. ಇದು ರೋಮನ್ ಸಾಮ್ರಾಜ್ಯದ ಕ್ರೈಸ್ತೀಕರಣದಲ್ಲಿ ಒಂದು ಮಹತ್ವದ ತಿರುವನ್ನು ಪಡ್ಕೊಂಡಿದ್ದು. ಕಾನ್ಸ್ಟಂಟೈನ್ ಚಕ್ರವರ್ತಿಯವರು ಟರ್ಕಿ ದೇಶದಲ್ಲಿ ಇಸ್ತಾಂಬುಲ್ ನಗರವನ್ನು ಸ್ಥಾಪಿಸಿ ಅದನ್ನು ತನ್ನ ಸಾಮ್ರಾಜ್ಯದ ರಾಜಧಾನಿಯನ್ನಾಗಿ ಮಾಡಿದರು. ಅದು ಒಂದು ಸಹಸ್ರಮಾನಕ್ಕೂ ಕೂಡ ಹೆಚ್ಚು ಕಾಲ ಉಳಿಯಿತು. ಹೆಚ್ಚು ಕಡೆ 337 ಆಸುಪಾಸದಲ್ಲಿ ಅಂತ ಸಮಯದಲ್ಲಿ ಆ ನಗರವನ್ನು ಸ್ಥಾಪನೆ ಮಾಡಿದ್ರು. ಅವರು ರಾಜಧಾನಿ ಅಂದ್ರೆ ಅವರ ಕಟ್ಟಡಗಳಾಗಿರ್ಬೋದು, ಅವರ ಕೆಲಸಗಳು, ಇವೆಲ್ಲವೂ ಕೂಡ ಈಗಾಗಲೇ ಎಲ್ಲವೂ ಕೂಡ ಕಣ್ಮರೆ ಆಗ್ಬಿಟ್ಟಿದ್ದೇವೆ. ಈಗ ಯಾವುದು ಕೂಡ ಇಲ್ಲ ಆ ಒಂದು ಟರ್ಕಿ ದೇಶದಲ್ಲಿ. ಸೊ ದ ಗ್ರೇಟ್ ಆಗಿ ಉಳಿದುಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರಂತಂದ್ರೆ ಕಾನ್ಸ್ಟಂಟೈನ್ ವ್ಯಕ್ತಿ. ಕ್ರಿಸ್ತಶಕ 312ರಲ್ಲಿ ಮಿಲ್ವಿಯನ್ ಸೇತುವೆಯ ಒಂದು ಕದನ ಪ್ರಾರಂಭ ಆಗ್ತದೆ. ಈ ಕದನ ಅಂತಂದ್ರೆ ಒಂದು ಘರ್ಷಣೆ ಪ್ರಾರಂಭ ಆಗ್ತದೆ. ಕ್ರೈಸ್ತ ನಂಬಿಕೆಯ ಪ್ರಯಾಣವು ಅದ್ಭುತ ದೃಷ್ಟಿಯಿಂದ ರೂಪುಗೊಂಡಿತು. ದರ್ಶನವನ್ನು ಕಾರ್ಯಗತಗೊಳಿಸ್ತಾ ಇದ್ದಾರೆ. ಒಂದು ದರ್ಶನವನ್ನು ಕಾಣ್ತಾನೆ, ಮೊಟ್ಟ ಮೊದಲದಾಗಿ ದರ್ಶನವನ್ನು ಕಾಣ್ತಾನೆ. ಅದೇನ್ ದರ್ಶನ? ಹೇಳ್ತೇನೆ ಅದನ್ನ. ಕ್ರಿಸ್ತಶಕ 312ರಲ್ಲಿ ಕಾನ್ಸ್ಟಂಟೈನ್ ಎಂಬ ರಾಜನು ನಿರ್ಣಾಯಕ ಯುದ್ಧದ ಅಂಚಿನಲ್ಲಿ ನಿಂತಿದ್ದನು. ಅವನ ಶತ್ರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಒಟ್ಟುಗೂಡಿದರು. ಇವರು ಯುದ್ಧಕ್ಕೆ ಹೋಗಿದ್ದಾರೆ, ಎದುರಾಳಿಗಳು ಕೂಡ ಯುದ್ಧಕ್ಕೆ ಬಂದಿದ್ದಾರೆ. ಯಾವುದಂತಂದ್ರೆ ಒಂದು ಮಿಲ್ವಿನಿಯನ್ ಒಂದು ಸೇತುವೆ, ಒಂದು ಕದನ, ಒಂದು ಘರ್ಷಣೆ. ಈಗಾಗಲೂ ಕೂಡ ನಾವು ಮೊನ್ನೆ ನೋಡಿದ್ವಿ, ನಾವು ಭಾರತ ಮತ್ತು ಪಾಕಿಸ್ತಾನದಲ್ಲಿ ಒಂದು ಘರ್ಷಣೆ, ಅದು ಯುದ್ಧ ಅಲ್ಲ, ಅದು ಘರ್ಷಣೆ ಆಯ್ತು. ಆ ರೀತಿಯಲ್ಲಿ ಒಂದು ಘರ್ಷಣೆ ಕೂಡ ಅವರಿಗಾಯ್ತು. ಆದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಅವನ ಶತ್ರುಗಳು ಅಲ್ಲಿದ್ರು. ಭಯವು ಅವನ ಹೃದಯವನ್ನು ಆವರಿಸಿತು. ಕಾನ್ಸ್ಟಂಟೈನ್ ವ್ಯಕ್ತಿಗೆ ಭಯ ಉಂಟಾಯಿತು. ಅಂತ ಭಯ ಸಂದರ್ಭದಲ್ಲಿ ಯಾವ ದೇವರು ನನಗೆ ಸಹಾಯ ಮಾಡುತ್ತಾನೆ, ನಾನು ಏನು ಮಾಡಬೇಕು ಎಂಬುದಾಗಿ ಆಶ್ಚರ್ಯಪಟ್ಟ. ಯಾಕಂದ್ರೆ ಎದುರಾಳಿಗಳು ತುಂಬಾ ಜನಸಂಖ್ಯೆಯಲ್ಲಿದ್ದಾರೆ, ನಾವು ಕಡಿಮೆ ಇದ್ದೇವೆ, ಹೇಗಾದ್ರೂ ಮಾಡಿ ನಾವು ಗೆಲ್ಲಬೇಕು. ಹಾಗಾಗಿ ಯಾವ ದೇವರು ನನಗೆ ಸಹಾಯ ಮಾಡುತ್ತಾನೆ, ನಾನು ಏನು ಮಾಡಬೇಕು ಎಂಬುದಾಗಿ ಈತನು ತನ್ನ ಮನಸ್ಸಿನಲ್ಲಿ ಅಂದುಕೊಂಡಾಗ ಆ ರಾತ್ರಿ ಆತನ ಮನೆಗೆ ಹೋಗಿ ನಿದ್ರಿಸುವಾಗ ದೇವರು ಅವನಿಗೆ ಒಂದು ದರ್ಶನವನ್ನು ಕೊಡ್ತಾರೆ. ಆಕಾಶದಲ್ಲಿ ಸೂರ್ಯನ ಮೇಲೆ ಪ್ರಕಾಶಮಾನವಾದ ಶಿಲೆಬೆ ಕಾಣಿಸಿಕೊಂಡಿತಂತೆ. ರಾತ್ರಿಯಲ್ಲಿ ಒಂದು ದರ್ಶನ, ಆಕಾಶದಲ್ಲಿ ಸೂರ್ಯನ ಮೇಲೆ ಒಂದು ಪ್ರಕಾಶಮಾನವಾದ ಶಿಲೆಬೆ ಕಾಣಿಸಿಕೊಂಡಿತು. ಮತ್ತು ಅದರೊಂದಿಗೆ ಕೆಲವು ಪದಗಳು ಕೂಡ ಇದ್ದವು. ಆ ಪದಗಳು ಏನಂತಂದ್ರೆ, ಆ ಪದಗಳು ಮತ್ತು ಆ ಚಿಹ್ನೆಗಳು ಏನಂತಂದ್ರೆ, ನೀವು ಖಂಡಿತವಾಗಿಯೂ ಜಯಿಸುತ್ತೀರಿ, ನೀವು ಯುದ್ಧದಲ್ಲಿ ನೀವು ಒಂದು ಸಂಘರ್ಷದಲ್ಲಿ ಗೆಲ್ಲುತ್ತೀರಿ ಎಂಬುದಾಗಿ ಪದಗಳು ಬರೆಯಲ್ಪಟ್ಟಿದವಂತ. ಎಲ್ಲೆಂದ್ರೆ ಆಕಾಶದಲ್ಲಿ ಸೂರ್ಯನ ಮೇಲೆ. ನಂತರದಲ್ಲಿ ಕಾನ್ಸ್ಟಂಟೈನ್ ರವರು ಎಚ್ಚರವಾದ ಮೇಲೆ ಈ ದರ್ಶನವನ್ನು ತನ್ನ ಸೈನ್ಯದೊಂದಿಗೆ ಹಂಚಿಕೊಂಡ ಮೇಲೆ ಅವನು ಪ್ರತಿಯೊಂದು ಗುರಾಣಿಯ ಮೇಲೆಯೂ ಖಡ್ಗದ ಮೇಲೆಯೂ ಕೂಡ ಶಿಲುಬೆಯ ಆಕಾರವನ್ನು ಹಾಕ್ಸಿದ್ನಂತ. ಒಂದು ಗುರುತು, ಒಂದು ಮುದ್ರೆಯನ್ನು ಅವುಗಳ ಮೇಲೆ ಹಾಕ್ಸಿದ್ನಂತ. ಗುರಾಣಿ ಮೇಲೆಯೂ ಕತ್ತಿಗಳ ಮೇಲೆ ಒಂದು ಶಿಲುಬೆಯ ಆಕಾರವನ್ನು. ಯಾಕಂತಂದ್ರೆ ಆತನು ಆ ಶಿಲುಬೆಯನ್ನು ತನ್ನ ದರ್ಶನದಲ್ಲೇ ಕಂಡುಕೊಂಡ ಮೇಲೆ ಮತ್ತಷ್ಟು ಆತನಿಗೆ ಇನ್ನಷ್ಟು ಅನುಭವ ಆಗ್ಲಿಕ್ಕೆ ಮತ್ತಷ್ಟು ಆತನ ಏನು ಇಟ್ಟಿದ್ದಂತ ನಂಬಿಕೆ,
ನಾನು ಖಡ್ಗಗಳಲ್ಲಿ ನಂಬಿಕೆ ಇಡುವುದಿಲ್ಲ, ಆದರೆ ಸೈನ್ಯಗಳ ಪ್ರಭುವಿನಲ್ಲೇ ತನ್ನ ನಂಬಿಕೆಯನ್ನು ಇರಿಸಿದನು ಎಂಬುದನ್ನು ಕೂಡ ಅದನ್ನು ತಿಳ್ಕೊಂಡಂತ. ನಾನು ಗುರಾಣಗಳ ಮೇಲೆ, ಸೈನ್ಯ ಮೇಲೆ, ಖಡ್ಗಗಳ ಮೇಲೆ ನಾನು ನಂಬಿಕೆ ಇಡುವುದಿಲ್ಲ, ಆದರೆ ಸೈನ್ಯಗಳ ಅಧಿಪತಿಯಾಗಿರ್ತಕ್ಕಂಥ ದೇವರಲ್ಲಿ ನಾನು ನಂಬಿಕೆ ಇಡುತ್ತೇನೆ ಅಂತೇಳಿ ಆತನು ನಂಬಿಕೆಯನ್ನ ಇಟ್ಟಿದ್ನು. ಸೊ ಹಾಗಾಗಿ ಯಾಕೆ ಅದನ್ನ ಇಟ್ಟಿದ್ನಂತಂದ್ರೆ, ಬೈಬಲ್ ಅಲ್ಲಿ ಕೂಡ ಒಂದು ಮಾತು ಬರೆಯಲ್ಪಟ್ಟಿದೆ. ಅದೇನಂತಂದ್ರೆ, ನಮ್ಮ ದೇವರು ಸೈನ್ಯಗಳ ಅಧಿಪತಿ ಎಂಬುದಾಗಿ. ಯೆಹೋಶುವ 5:14 ಹೀಗೆ ಬರೆಯಲ್ಪಟ್ಟಿದೆ. ಯೆಹೋಶುವ 5:14 ಆ ಮನುಷ್ಯನು ನಾನು ಅಂತವನಲ್ಲ, ಯೆಹೋವನ ಸೇನಾಪತಿಯು ಈಗಲೇ ಬಂದಿದ್ದೇನೆ ಅಂದನು. ಅಂದ್ರೆ ಒಬ್ಬ ದೇವದೂತನು ಯೆಹೋಶುವನೊಟ್ಟಿಗೆ ಮಾತನಾಡ್ತಿದ್ದೇನೆ ಅಂತಂದ್ರೆ, ನಾನು ಯೆಹೋವನ ಸೇನಾಪತಿಯು ಎಂಬುದಾಗಿ. ಯೆಹೋವನ ಸೇನಾಪತಿ, ಹಾಗಾಗಿ ನಮ್ಮ ದೇವರು ಸೈನ್ಯಗಳ ಅಧಿಪತಿ. ಹಾಗಾಗಿ ಈ ಕಾನ್ಸ್ಟೆಂಟ್ ಎನ್ನುವಂತ ಚಕ್ರವರ್ತಿ ದೇವರ ಮೇಲೆ ವಿಶ್ವಾಸ ಇಟ್ಟ, ದೇವರ ಮೇಲೆ ನಂಬಿಕೆ ಇಟ್ಟ. ದೇವರ ನಂಬಿಕೆ ಇಟ್ಟ ಮೇಲೆ ಆತನು ಒಂದು ಘರ್ಷಣವನ್ನು ಪ್ರಾರಂಭ ಮಾಡಿದ. ಆ ಘರ್ಷಣೆಯನ್ನು ಪ್ರಾರಂಭ ಮಾಡಿದ ಮೇಲೆ ತನ್ನ ಎದುರಾಳಿಗಳು ಸೋತು ಹೋದ್ರು. ಈತನು ದೇವರ ಹೆಸರಿನ ಮೇಲೆ ವಿಜಯಶಾಲಿಯಾದನು ಎಂಬುದನ್ನು ಕೂಡ ನೋಡ್ತೀವಿ. ವಿಜಯಶಾಲಿ ಆದ ಮೇಲೆ ಆ ಕ್ಷಣದಿಂದ ಯೇಸು ಕ್ರಿಸ್ತನ ಮೇಲೆ ಆತನ ನಂಬಿಕೆ ಮತ್ತಷ್ಟು ದೃಢವಾಯಿತು, ಮತ್ತಷ್ಟು ಆತನಿಗೆ ದೃಢವಾಯಿತು. ಅವನ ಸಾಮ್ರಾಜ್ಯದ ಕ್ರೈಸ್ತರಿಗೆ ಆರಾಧನಾ ಸ್ವಾತಂತ್ರ್ಯವನ್ನು ನೀಡಿದ. ಭಾನುವಾರವೂ ಕೂಡ ಮಾನ್ಯತೆ ಪಡೆದ ವಿಶ್ರಾಂತಿ ಮತ್ತು ಆರಾಧನೆ ಕೂಡ ದಿನವಾಯಿತು. ಸೊ ಯಾಕಂತಂದ್ರೆ ಆತನು ಯುದ್ಧದಲ್ಲಿ ಆ ಒಂದು ಘರ್ಷಣೆಯಲ್ಲಿ ಗೆದ್ದ ಮೇಲೆ ಎಲ್ಲಾ ಜನರುಗಳು ಒಂದು ಸ್ವತಂತ್ರವನ್ನು ಕೊಟ್ಟು, ಅಲ್ಲಿಯವರೆಗೆ ಕ್ರೈಸ್ತರು ತಗ್ಗಿ ಬಗ್ಗಿ ಇದ್ರು. ಮುಚ್ಚುಮರಿಯಲ್ಲಿ ದೇವರಿಗೆ ಆರಾಧನೆಗಳನ್ನು ಮಾಡ್ತಾ ಇದ್ರು, ಪ್ರಾರ್ಥನೆಗಳನ್ನು ಮಾಡ್ತಾ ಇದ್ರು. ಯಾವಾಗ ಆ ಚಕ್ರವರ್ತಿಯೇ ಕಾನ್ಸ್ಟೆಂಟ್ ಅನ್ನುವಂತ ಚಕ್ರವರ್ತಿ ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಟ್ಟಾಗ, ಯೇಸು ಸ್ವಾಮಿ ಹಿಂಬಾಲಿಸುವಂತ ಒಬ್ಬ ವ್ಯಕ್ತಿಯಾದಾಗ, ಇಡೀ ಜನಾಂಗಕ್ಕೆ, ಇಡೀ ಪ್ರಜೆಗಳಿಗೆ ಹೇಳ್ತಾನೆ ಏನಂತಂದ್ರೆ, ನೀವೆಲ್ಲರೂ ಕೂಡ ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆ ಇಡಬೇಕು, ನೀವು ಆತನನ್ನು ಆರಾಧನೆ ಮಾಡಬೇಕು. ಬೇಕಾದ್ರೆ ಆರಾಧನೆ ಮಾಡ್ಲಿಕ್ಕೆ ಭಾನುವಾರವೂ ಕೂಡ ನೀವು ವಿಶ್ರಾಂತಿ ದಿನವಾಗಿ ನೀವು ಆಚರಣೆ ಮಾಡ್ರಿ ಎಂಬುದನ್ನು ಕೂಡ ಒಂದು ಅನುಮತಿಯನ್ನು ಕೂಡ ಕೊಡ್ತಾನೆ. ನಂತರದಲ್ಲೂ ಕೂಡ ನಾವು ನೋಡ್ತೇವೆ. ಅದು ಮಾತ್ರ ಕೂಡ ಇವರು ಈ ಕಾನ್ಸ್ಟೆಂಟ್ ನಮ್ಮ ಚಕ್ರವರ್ತಿ ಅವರು ಯೇಸು ಸ್ವಾಮಿ ಮೇಲೆ ವಿಶ್ವಾಸ ಇಡುವುದಕ್ಕಿಂತ ಮುಂಚೆ, ನಂಬಿಕೆ ಇಡುವುದಕ್ಕಿಂತ ಮುಂಚೆ ಇವರು ಸೂರ್ಯ ದೇವರನ್ನು ಕೂಡ ಆರಾಧನೆ ಮಾಡ್ತಾ ಇದ್ರು. ಸೂರ್ಯ ದೇವರನ್ನ ಆರಾಧನೆ ಮಾಡ್ತಿದ್ರು. ಯುದ್ಧದಲ್ಲಿ ಗೆದ್ದ ನಂತರ ಇವರು ಕೂಡ ಏನ್ ಮಾಡ್ತಾರೆ ಅಂತಂದ್ರೆ, ಯೇಸು ಸ್ವಾಮಿಯನ್ನು ಒಂದು ಪರ್ಮನೆಂಟ್ ಆಗಿ ಆರಾಧನೆ ಮಾಡ್ಲಿಕ್ಕೆ ಆತನ ಒಂದು ಜನನ ದಿನವನ್ನು ಘೋಷಣೆ ಮಾಡ್ತಾರೆ. ಏನಂತಂದ್ರೆ, ಡಿಸೆಂಬರ್ 25 ಕೂಡ ನಾವು ಆತನನ್ನು ಆರಾಧನೆ ಮಾಡಬೇಕೆಂಬುದಾಗಿ ಅವರು ಅತಿ ದೊಡ್ಡದಾಗಿ ಪ್ರತಿಪಾದನೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಂತಂದ್ರೆ ಕಾನ್ಸ್ಟಂಟೈನ್ ದ ಗ್ರೇಟ್ ವ್ಯಕ್ತಿ. ಇವರು ಡಿಸೆಂಬರ್ 25 ಕ್ರಿಸ್ಮಸ್ ಹಬ್ಬ ಆಚರಣೆ ಮಾಡ್ಲಿಕ್ಕೆ ಕೂಡ ಇವರು ಕೂಡ ಒಂದು ಪ್ರಮುಖ ಪಾತ್ರವನ್ನು ವಹಿಸಿದ್ರು ಎಂಬುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಅವರ ಸಭೆಗಳನ್ನು ಕೂಡ ನಿರ್ಮಾಣ ಮಾಡಿದ್ರು ಇವರು, ಮಂತ್ರಿಗಳನ್ನು ಗೌರವಿಸಿದ, ಸೈನಿಕರ ಪ್ರಾರ್ಥನಾ ಪುಸ್ತಕಗಳನ್ನು ಕೂಡ ರಚನೆ ಮಾಡಿದ್ರು ಎಂಬುದನ್ನು ಕೂಡ ನಾವು ನೋಡ್ತೀವಿ. ಅಲ್ಲಿವರೆಗೆ ಯೇಸು ಸ್ವಾಮಿ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ಶಿಕ್ಷೆಗಳನ್ನು ಕೊಟ್ಟಂತ ವ್ಯಕ್ತಿ. ಯಾವಾಗ ಯೇಸು ಸ್ವಾಮಿ ಅದನ್ನ ವಿಶ್ವಾಸ ಇಟ್ನೋ ಆವಾಗ ಎಲ್ಲರೂ ಕೂಡ ಅಲ್ಲಿರ್ತಕ್ಕಂಥ ಮಂತ್ರಿಗಳಿಗೆ, ಸೈನಿಕರಿಗೆ, ಪ್ರಜೆಗಳಿಗೆ ನೀವೆಲ್ಲರೂ ಕೂಡ ಯೇಸು ಸ್ವಾಮಿನ ಹಿಂಬಾಲಿಸಿರಿ, ನೀವು ಯೇಸು ಸ್ವಾಮಿಗೆ ನೀವು ಆರಾಧನೆ ಮಾಡ್ರಿ, ತೆಗೆದುಕೊಳ್ಳಿ, ಪುಸ್ತಕಗಳನ್ನ ತೆಗೆದುಕೊಳ್ಳಿ, ಓದ್ರಿ ಎಂಬುದು ಈ ರೀತಿಯಲ್ಲಿ ಅಂತಂದ್ರೆ ಒಂದು ಎನ್ಕರೇಜ್ ಅನ್ನು ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಂತಂದ್ರೆ ಕಾನ್ಸ್ಟಂಟೈನ್ ಚಕ್ರವರ್ತಿರವರು. ನಂತರದಲ್ಲಿ ಈ ರೀತಿಯಲ್ಲಿ ಒಂದು ವ್ಯವಸ್ಥೆ ಇರುವಂತ ಸಂದರ್ಭದಲ್ಲಿ ಆಗಾಗ ಅಲ್ಲಿ ಸಭೆಗಳು ಪ್ರಾರಂಭವಾದವು. ಅಲ್ಲಿ ಸಭೆಗಳು ಪ್ರಾರಂಭ ಆದ ಮೇಲೆ ಕ್ರಿಸ್ತ ಶಕ 325 ಸಭೆಗಳೊಳಗೆ ಕೆಲವೊಂದು ಸುಳ್ಳು ಸಿದ್ಧಾಂತಗಳು ನುಸುಳುವ ಸಂದರ್ಭದಲ್ಲಿ ಅವರು ಒಂದು ಏನು ಮಾಡ್ತಾರಂತಂದ್ರೆ ನೈಸಸ್ ವಿಶ್ವಾಸ ಸೂತ್ರವನ್ನು ಒಂದು ಕರಿತಾರ. ಅಂದ್ರೆ ಸಭೆಗಳೊಳಗೆ ಸುಳ್ಳು ಸಿದ್ಧಾಂತಗಳು ಬರುವುದರಿಂದ
ಅಲ್ಲಿ ಒಂದು ನೈಸಿಯಾ ಕೌನ್ಸಿಲ್ ಅನ್ನು ಅವರು ಏರ್ಪಾಟ್ ಮಾಡ್ತಾರೆ. ಅದು ಸ್ವಲ್ಪ ನಾವು ತಿಳ್ಕೊಳ್ಳೋಣ. ಈ ಚಕ್ರವರ್ತಿ ಕಾನ್ಸ್ಟೆನ್ಸ್ ಅನ್ನುವಂತ ಚಕ್ರವರ್ತಿ 325ರಲ್ಲಿ ಇಟಲಿಯಲ್ಲಿ ನೈಸೆ ಎಂಬ ಊರಿನಲ್ಲಿ ಪ್ರಪಂಚದಲ್ಲಿ 318 ಮಂದಿ ಕ್ರೈಸ್ತ ಬಿಷಪ್ರನ್ನ ಕರೆಸ್ತಾರೆ. ಕ್ರೈಸ್ತ ಬಿಷಪ್ರನ್ನ ಕರೆಸಿದಾಗ ಅದರಲ್ಲಿ ಎಲ್ಲರಿಗಿಂತ ಬಹಳ ಪ್ರಾತಿನಿಧ್ಯ ಹೊಂದಿರುವಂತ ವ್ಯಕ್ತಿ ಯಾರಂತಂದ್ರೆ ಒಬ್ಬ ನಾಯಕರಿರ್ತಾನ, ಅಥೇನ್ಸಿಯಸ್ ಅನ್ನುವಂತ ಒಬ್ಬ ವ್ಯಕ್ತಿ. ಈ ಒಬ್ಬ ಚಕ್ರವರ್ತಿ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲಾ ಬಿಷಪ್ಗಳನ್ನ ಕರೆಸ್ಕೊಳ್ತಾನೆ. ನಮ್ಮ ಭಾರತ ದೇಶದಿಂದಲೂ ಕೂಡ ಒಬ್ಬ ಬಿಷಪ್ ಹೋಗ್ತಾನೆ. ಆತನ ಹೆಸರು ಜಾನ್ ಬಿಷಪ್. ಇವರು ಕೇರಳ ರಾಜ್ಯದಿಂದ ಕೊಚ್ಚಿ ಎನ್ನುವಂತ ಸ್ಥಳದಿಂದ ಕೂಡ ಆ ಒಂದು ಮೀಟಿಂಗ್ಗೆ, ನೈಸಿಯಾ ಕೌನ್ಸಿಲ್ಗೆ ಅವರು ಹೋಗ್ತಾರೆ. ಅವರು ಅಲ್ಲಿಗೆ ಹೋದ ಮೇಲೆ ಹೆಚ್ಚು ಕಡೆ 318 ಜನ ಬಿಷಪ್ಗಳು ಅಲ್ಲಿ ಇರ್ತಾರೆ. ಅಂದ್ರೆ ಅಲ್ಲೆಲ್ಲ ಕೂತುಕೊಂಡು ಯೇಸು ಕ್ರಿಸ್ತನ ಬಗ್ಗೆ ಒಂದು ಸೂತ್ರವನ್ನು ಬರೀತಾರೆ. ಯೇಸು ಕ್ರಿಸ್ತನ ಬಗ್ಗೆ ಒಂದು ಸೂತ್ರ, ಅದನ್ನೇ ಏನಂತ ಕರೀತಾರೆ ಅಂದ್ರೆ ನೈಸಿಯಾ ವಿಶ್ವಾಸ ಸೂತ್ರ ಎಂಬುದಾಗಿ ಕರೀತಾರೆ. ನೈಸಿಯಾ ವಿಶ್ವಾಸ ಸೂತ್ರ. ಆ ವಿಶ್ವಾಸ ಸೂತ್ರ ಏನಂತಂದ್ರೆ ಅದರಲ್ಲಿ ಮೂಲ ನಂಬಿಕೆಗಳನ್ನು ಕೂಡ ನಾವು ನೋಡೋಣ. ಈಗ ಮೂಲ ನಂಬಿಕೆಗಳು ಅಂದ್ರೆ ಒಬ್ಬನೇ ಯೆಹೋವ ದೇವರ ಮೇಲೆ ಅವರು ನಂಬಿಕೆ ಇಡ್ತಾರೆ. ಒಬ್ಬನೇ ಯೆಹೋವ ದೇವರು. ನೈಸಸ್ ನಂಬಿಕೆ ಒಬ್ಬನೇ ದೇವರು, ಸರ್ವಶಕ್ತ ತಂದೆ, ಪರಲೋಕ ಮತ್ತು ಭೂಲೋಕ ಸೃಷ್ಟಿಕರ್ತ ಎಂಬ ನಂಬಿಕೆ ಅನ್ನೋದು ದೃಢಪಡಿಸ್ತಾ ಇದೆ ಈ ಒಂದು ಸೂತ್ರ. ನಂತರದಲ್ಲಿ ಯೇಸು ಕ್ರಿಸ್ತನ ಬಗ್ಗೆ ಮತ್ತಷ್ಟು ಅವರು ಒಂದು ಸೂತ್ರವನ್ನ ಏನು ಮಾಡ್ತಾರೆ ಅಂದ್ರೆ, ಇದು ಯೇಸು ಕ್ರಿಸ್ತನ ದೈವತ್ವವನ್ನು ಸ್ಪಷ್ಟವಾಗಿ ಹೇಳ್ತಾ ಇದೆ. ಆತನು ದೇವರ ಏಕೈಕ ಪುತ್ರ, ಕ್ರಿಸ್ತನ ಅವತಾರ ಮತ್ತು ಶಿಲುಬೆಗೆ ಏರಿಸುವಿಕೆ, ಪುನರುತ್ಥಾನ ಮತ್ತು ಆರೋಹಣವನ್ನು ಕೂಡ ದೃಢೀಕರಿಸ್ತಾ ಇದೆ ಆ ಒಂದು ಮೀಟಿಂಗ್, ಆ ಒಂದು ಕೌನ್ಸಿಲ್. ನಂತರ ಪರಿಶುದ್ಧಾತ್ಮ ಬಗ್ಗೆ ಈ ನಂಬಿಕೆ ಕೂಡ ತಂದೆ ಮತ್ತು ಮಗನಿಂದ ಬರುವ ಪವಿತ್ರಾತ್ಮ, ಕರ್ತನು ಜೀವ ನೀಡುವವನು, ಆತನಲ್ಲಿ ನಂಬಿಕೆಯನ್ನು ದೃಢಪಡಿಸ್ತಾ ಇದೆ ಪರಿಶುದ್ಧಾತ್ಮನ ಬಗ್ಗೆ. ಮತ್ತು ಚರ್ಚ್ ಬಗ್ಗೆ ಕೂಡ ಅಲ್ಲಿ ಅವರು ನೋಡ್ತಾ ಇದ್ದಾರೆ. ಇದು ಒಂದೇ ಪವಿತ್ರ ಕ್ಯಾಥೋಲಿಕ್ ಮತ್ತು ಅಪೋಸ್ಟಲಿಕ್ ಚರ್ಚ್ನಲ್ಲಿ ನಂಬಿಕೆಯನ್ನು ದೃಢಪಡಿಸ್ತಾ ಇದೆ. ನಂತರದಲ್ಲಿ ಪುನರುತ್ಥಾನ ಮತ್ತು ಶಾಶ್ವತ ಜೀವನದ ಬಗ್ಗೆ ಕೂಡ ಅವರು ಒಂದು ಕೌನ್ಸಿಲ್ ಅಲ್ಲಿ ಒಂದು ಸೂತ್ರವನ್ನು ಬರೀತಾರೆ. ಈ ವಿಶ್ವಾಸವು ಸತ್ತವರ ಪುನರುತ್ಥಾನ ಮತ್ತು ಮುಂಬರುವ ಲೋಕದ ಜೀವನದಲ್ಲಿ ಭರವಸೆಯು ಹೇಳಿಕೆಯೊಂದಿಗೆ ಮುಕ್ತಾಯಗೊಳ್ತಾ ಇದೆ. ಒಟ್ಟಿನಲ್ಲಿ ಏನಂತಂದ್ರೆ ಬ್ರಿಟಾನಿಕ್ ಪ್ರಕಾರವಾಗಿ ನೈಸಿಯ ನಂಬಿಕೆಯನ್ನು ಹೆಚ್ಚಿನ ಕ್ರಿಶ್ಚಿಯನ್ ಚರ್ಚ್ಗಳು ಪ್ರಾರ್ಥನೆಯಲ್ಲಿ ಇದನ್ನು ಬಳಸುತ್ತಾರೆ ಎಂಬುದು ಕೂಡ ನಮಗೆ ಗೊತ್ತಾಗ್ತಾ ಇದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಈ ರೀತಿಯಾಗಿ ಯಾರಂತಂದ್ರೆ ಕಾನ್ಸ್ಟೆಂಟ್ ಅನ್ನುವಂತ ಚಕ್ರವರ್ತಿರವರು ಏನಂದ್ರೆ ದೇವರಲ್ಲಿ ಸಂತೋಷ ಪಡ್ತಾರೆ. ದೇವರಲ್ಲಿ ಸಂತೋಷ ಪಟ್ಟು ಒಂದು ಸಿದ್ಧಾಂತ ಅಂದ್ರೆ ಒಂದು ಕ್ರಮವಾಗಿರ್ತಕ್ಕಂಥ ಆರಾಧನೆ, ಕ್ರಮವಾಗಿರ್ತಕ್ಕಂಥ ಒಂದು ಸಿಸ್ಟಮೆಟಿಕ್ ಅನ್ನು ಕೂಡ ಪ್ರಪಂಚದಲ್ಲಿರ್ತಕ್ಕಂಥ 318 ಬಿಷಪ್ಗಳನ್ನ ಕರೆಸಿ ಅಲ್ಲಿ ಅವರು ಒಂದು ರಚನೆಯನ್ನು ಕೂಡ ಮಾಡ್ತಾರೆ. ನಾವ್ ಯಾವ ತರ ಆರಾಧನೆ ಮಾಡಬೇಕು, ಯಾವ ತರ ಆರಾಧನೆ ಮಾಡಬಾರದು ಎಂಬುದರ ಬಗ್ಗೆ ಕೂಡ ಅವರಲ್ಲಿ ಚರ್ಚೆಯನ್ನು ಕೂಡ ಮಾಡಿದ್ರು ಎಂಬುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಸೊ ಆ ಒಂದು ಸಂತೋಷಕರವಾಗಿ ಆತನು ಅಲ್ಲಿ ಜೀವಿಸಿದನು ಎಂಬುದನ್ನು ಕೂಡ ನಾವು ನೋಡ್ತಿದ್ದೇವೆ. ಮತ್ತೆ ನಾವು ಬೈಬಲ್ ನಲ್ಲೂ ಕೂಡ ನಾವು ಮರಿಯಳ ಬಗ್ಗೆ ಕೂಡ ನಾವು ನೋಡ್ತೇವೆ. ಮರಿಯಳು ಕೂಡ ದೇವರಲ್ಲಿ ಸಂತೋಷ ಪಡ್ತಾಳೆ. ದೇವರಲ್ಲಿ ಏನಂತ ಸಂತೋಷ ಪಡ್ತಾಳೆ ಅಂತಂದ್ರೆ ಲೂಕ 1:48-49 ಕೂಡ ನಾವು ನೋಡ್ತಾ ಇದ್ದೇವೆ. ಆತನು ತನ್ನ ದಾಸಿಯ ದೀನ ಸ್ಥಿತಿಯ ಮೇಲೆ ಲಕ್ಷ್ಯ ಬಿಟ್ಟಿದ್ದಾನೆ. ಈಗೋ ಇಂದಿನಿಂದ ತಲತಲಾಂತರದವರೆಲ್ಲ ನನ್ನನ್ನು ಧನ್ಯಳೆಂದು ಹೊಗಳುವರು. ಶಕ್ತನಾಗಿರುವ ಆತ ನನಗೆ ದೊಡ್ಡ ಉಪಕಾರಗಳನ್ನು ಮಾಡಿದ್ದಾನೆ. ಆತನ ನಾಮವು ಪರಿಶುದ್ಧವಾದದ್ದು ಎಂಬುದಾಗಿ ಮರಿಯಳು ಎಲಿಜಬೆತಳ ಮನೆಗೆ ಹೋಗಿ, ಅವರ ಹತ್ತಿರಕ್ಕೆ ಹೋಗಿ ಹೆಚ್ಚು ಕಡಿಮೆ 3 ತಿಂಗಳು ಅವರ ಮನೆಯಲ್ಲಿ ಇದ್ದಳು ಎಂಬುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ತನ್ನ ಒಂದು ಗರ್ಭಿಣಿಯ ಒಂದು ಸಂತೋಷವನ್ನು ಮರಿಯಳು ಎಲಿಜಬೆತ್ ಸ್ತ್ರೀಯೊಂದಿಗೆ ಹಂಚಿಕೊಳ್ತಾ ಇದ್ದಾಳೆ. ಅಂದ್ರೆ ನಾನು ಕೇವಲ ದೀನ ಸ್ಥಿತಿಯಲ್ಲಿ ಇರ್ತಕ್ಕಂಥ ಒಬ್ಬ ಸ್ತ್ರೀ, ನಾನು ನನ್ನ ಮೇಲೆ ದೇವರ ಲಕ್ಷ್ಯವನ್ನು ಕೊಟ್ಟಿದ್ದಾನೆ ಎಂಬುದನ್ನು ಕೂಡ, ಅಂದ್ರೆ ದೇವರಲ್ಲಿ ಸಂತೋಷ ಪಡುವಂತ ಒಂದು ಗಳಿಗೆಯನ್ನು ಕೂಡ ಅಲ್ಲಿ ಹಂಚಿಕೊಳ್ತಾ ಇದ್ದಾಳೆ. ಸೊ ಅದೇ ಪ್ರಕಾರವಾಗಿ ಕಾನ್ಸ್ಟೆಂಟ್ ಎನ್ನುವಂತ ಚಕ್ರವರ್ತಿ ಕೂಡ ದೇವರಲ್ಲಿ ಸಂತೋಷ ಪಡ್ತಾನೆ, ಯೇಸು ಕ್ರಿಸ್ತನಲ್ಲಿ ಸಂತೋಷ ಪಡ್ತಾನೆ. ನನಗೆ ಇಷ್ಟೆಲ್ಲ ನನಗೆ ಏನೋ ಒಂದು ರೀತಿಯ ಚಕ್ರವರ್ತಿ ಆಗುವುದಕ್ಕೆ, ನಾನು ಘರ್ಷಣದಲ್ಲಿ ಗೆದ್ದು ಬರ್ಲಿಕ್ಕೆ ದೇವರು ನನಗೆ ಸಹಾಯ ಮಾಡಿದ್ದಾನೆ. ಯಾಕಂದ್ರೆ ದೇವ್ರು ನನ್ನೊಟ್ಟಿಗೆ ಇದ್ದಾನೆ, ನನ್ನೊಟ್ಟಿಗೆ ಇರುವುದರಿಂದಲೇ, ಆತ ನನಗೆ ಸಹಾಯ ಮಾಡಿದ್ರಿಂದಲೇ
ನಾನಿವತ್ತು ಕದನದಲ್ಲಿ ನಾನು ಗೆದ್ದು ಬಂದಿದ್ದೇನೆ ಎಂಬುದನ್ನು ಕೂಡ ಆತನು ದೃಢಪಡಿಸ್ತಾನೆ. ಯಾವ ವಚನದಿಂದ ದೃಢಪಡಿಸ್ತಾನೆ ಅಂತಂದ್ರೆ, ಯೆಶಾಯ ಪ್ರವಾದನೆ ಗ್ರಂಥ 41ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡೋಣ. ಯೆಶಾಯ 41:10, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ ಎಂಬುದನ್ನು ಕೂಡ ಈ ವಚನವನ್ನು ಆತನ ಆಧಾರ ಮಾಡಿಕೊಳ್ತಾನೆ. ಅಂದ್ರೆ ದೇವರು ತನ್ನ ಭಕ್ತರ ಮೇಲೆ ಇಟ್ಟಿರ್ತಕ್ಕಂಥ ಈ ಒಂದು ಆಶೀರ್ವಾದದ ಒಂದು ವಚನ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ, ನನ್ನ ಧರ್ಮದ ಬಲಗೆ ನಿನಗೆ ಆಧಾರ ಮಾಡುತ್ತೇನೆ ಎಂಬುದನ್ನು ಕೂಡ ಇಲ್ಲಿ ದೇವರು ಮಾತನಾಡ್ತಾ ಇದ್ದಾರೆ. ಹಾಗಾಗಿ ಕಾನ್ಸ್ಟಂಟೈನ್ ಎಂಬಂತ ವ್ಯಕ್ತಿ ರೋಮನ್ರನ್ನು ಮುನ್ನಡೆಸಲು ಮತ್ತು ಕ್ರೈಸ್ತ ನಂಬಿಕೆಯನ್ನು ಬೆಂಬಲಿಸಲು ದೇವರ ಬಲವನ್ನು ಬಹಳವಾಗಿ ನಂಬಿದನು ಎಂಬುದನ್ನು ಕೂಡ ನಾವು ನೋಡ್ತಿದ್ವಿ. ಒಂದು ವೇಳೆ ಆವತ್ತು ಆತನು ಒಂದು ಕ್ರೈಸ್ತ ಧರ್ಮವನ್ನು ಸ್ವೀಕರಿಸಿದ್ರಿಂದಲೇ ಇವತ್ತು ಕ್ರೈಸ್ತರಿಗೆ ಹೆಚ್ಚೆಚ್ಚಾಗಿ ಕೂಡ ಏನಂತಂದ್ರೆ ಒಂದು ಸ್ವಾತಂತ್ರ್ಯ ಬಂದಿದೆ. ದೇವರನ್ನ ಆರಾಧನೆ ಮಾಡ್ಲಿಕ್ಕೆ, ಪ್ರಾರ್ಥನೆ ಮಾಡ್ಲಿಕ್ಕೆ, ಬೈಬಲ್ ಓದ್ಲಿಕ್ಕೆ, ಇಷ್ಟೆಲ್ಲ ಕೂಡ ಸ್ವಾತಂತ್ರ್ಯ ಬರ್ಲಿಕ್ಕೆ ಇವರು ಕೂಡ ಒಂದು ಪಾತ್ರ ವಹಿಸಿದ್ರು ಎಂಬುದನ್ನು ಕೂಡ ನಮಗೆ ಗೊತ್ತಾಗ್ತಾ ಇದೆ. ಹಾಗಾಗಿ ದೇವರು ಅವರನ್ನು ಕೂಡ ಆ ದಿನಮಾನಗಳಲ್ಲಿ ಹೆಚ್ಚಾಗಿ ಆಶೀರ್ವದಿಸಿದ್ರಿಂದಲೇ ಪ್ರಜೆಗಳು ಮತ್ತು ಮಂತ್ರಿಗಳು ಮತ್ತು ಸೈನಿಕರು ಕೂಡ ಹೆಚ್ಚಾಗಿ ಪ್ರಾರ್ಥನೆಗಳೆಲ್ಲ ತಲ್ಲಿನ ರಾಗಿದ್ರು ಎಂಬುದನ್ನು ಕೂಡ ನಾವು ನೋಡ್ತಿದ್ವಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಹಾಗಾಗಿ ನಾವು ಕೂಡ ಕಾನ್ಸ್ಟಂಟೈನ್ ರಂತೆ ಕ್ರೈಸ್ತ ನಂಬಿಕೆನ ನಾವು ಹೆಚ್ಚಿಸಬೇಕು ಮತ್ತು ಅದನ್ನು ರಕ್ಷಿಸುವುದರಲ್ಲಿ ಕೂಡ ಮತ್ತು ಅದನ್ನು ಹರಡಿಸುವುದರಲ್ಲಿ ಕೂಡ ನಾವು ಧೈರ್ಯಶಾಲಿಗಳಾಗಿ ಇರಬೇಕು. ಅವ್ರ ತರನೇ ಒಂದು ಕ್ರೈಸ್ತ ನಂಬಿಕೆನ ಹೆಚ್ಚಿಸಬೇಕು, ರಕ್ಷಿಸಬೇಕು, ಅದನ್ನು ಹರಡಿಸುವುದರಲ್ಲೂ ಕೂಡ ನಾವು ಧೈರ್ಯಶಾಲಿಗಳಾಗಿ ನಾವು ಇರಬೇಕು. ಸೊ ಈ ರೀತಿಯಲ್ಲಿ ಏನಂತಂದ್ರೆ ಅವರ ಒಂದು ಜೀವನ ಚರಿತ್ರೆ ಆಗಿತ್ತು. ಕೊನೆಗೆ ಅವರ ಮರಣ ಯಾವಾಗ ಅಂತಾರಂತಂದ್ರೆ ಕ್ರಿಸ್ತಶಕ 337 ಮೇ 22ರಂದು ಅವರಿಗೆ ವಯಸ್ಸು ಅವಾಗ 65 ವಯಸ್ಸಾಗಿತ್ತು. ಮೇ 22 337ರಂದು ಅವರು ನಿಧನವಂತರ. ಅವರ ಸಮಾಧಿ ಎಲ್ಲಿದೆ ಅಂತಂದ್ರೆ ಪವಿತ್ರ ಅಪೋಸ್ತಲರ ಚರ್ಚ್ ಅಂದ್ರೆ ಟರ್ಕಿ, ಪವಿತ್ರ ಅಪೋಸ್ತಲರ ಚರ್ಚ್ ಬಳಿಯಲ್ಲಿ ಅವರಿಗೆ ಸಮಾಧಿ ಆಯ್ತು. ಅದು ಟರ್ಕಿನಲ್ಲಿ. ಈಗ ಅದು ಕಳೆದು ಹೋಗಿದೆ. ಸೊ ಈ ರೀತಿಯಲ್ಲಿ ಅಂತಂದ್ರೆ ಅವರು ಏನಂತಂದ್ರೆ ಮೊದಲವರು ರೋಮನ್ ಧರ್ಮವನ್ನು ಆಚರಣೆ ಮಾಡಿದ್ರು. ನಂತರದಲ್ಲಿ ಕ್ರೈಸ್ತತ್ವವನ್ನು ಆತನು ಹಿಂಬಾಲಿಸಿದ ಮೇಲೆ ಅನೇಕ ಕ್ರೈಸ್ತರಿಗೆ ತುಂಬಾ ಸಹಾಯ ಮಾಡಿದನು ಎಂಬುದನ್ನು ಕೂಡ ನಾವು ನೋಡ್ತಿದ್ದೇವೆ. ದೇವರು ಈ ವಾಕ್ಯಗಳ ಮುಖಾಂತರ ನಮ್ಮನ್ನು ಆಶೀರ್ವಾದ ಮಾಡಲಿ. ಕೊನೆಯದಾಗ ಪ್ರಾರ್ಥನೆ ಮಾಡಿಕೊಂಡು ನಾವು ಮುಕ್ತಾಯ ಮಾಡಿಕೊಳ್ಳೋಣ. ಪರಮ ಪವಿತ್ರನಾಗಿರುವಂತ ನಮ್ಮ ಪರಲೋಕ ತಂದೆಯಾದ ದೇವರೇ, ನಿಮ್ಮ ಘನವುಳ್ಳ ನಾಮಕ್ಕಾಗಿ ನಾವು ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ನೀವು ಸರ್ವಶಕ್ತನು, ಸರ್ವಜ್ಞಾನಿ, ಸರ್ವವ್ಯಾಪಿ, ಸರ್ವ ಸೃಷ್ಟಿಗೆ ಯಜಮಾನನಾಗಿರುವಂತ ದೇವರೇ, ನಾವು ನಿಮಗೆ ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ರೋಮನ್ ಚಕ್ರವರ್ತಿ ಆಗಿರುವಂತ ಕಾನ್ಸ್ಟಂಟೈನ್ ಬಗ್ಗೆ ನಾವು ತಿಳ್ಕೊಳ್ಳಲಿಕ್ಕೆ ನೀವು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ಇವತ್ತು ನಾವೆಲ್ಲರೂ ಕೂಡ ಭಾನುವಾರ ನಿಮ್ಮನ್ನು ಆರಾಧನೆ ಮಾಡುವುದರಲ್ಲಿ ಅವ್ರದ್ದು ಕೂಡ ಒಂದು ಪಾತ್ರ ಇದೆ ಎಂಬುದು ಕೂಡ ನಮಗೆ ಗೊತ್ತಾಯ್ತು ಸ್ವಾಮಿ. ಹಾಗಾಗಿ ಕರ್ತನೆ, ಜಗತ್ತಿನಲ್ಲಿ ನಂಬಿಕೆಯನ್ನು ಸ್ಥಾಪಿಸಲು ಸಹಾಯ ಮಾಡಿದ ಕಾನ್ಸ್ಟಂಟೈನ್ ದ ಗ್ರೇಟ್ಗಾಗಿ ನಾವು ಒಂದನ್ನು ಹೇಳುತ್ತೇವೆ ಸ್ವಾಮಿ. ಕರ್ತನೆ, ಆ ರೀತಿಯಲ್ಲಿ ಒಂದು ಪ್ರೀತಿಯ ಒಂದು ಸತ್ಯತೆಯನ್ನು ಹರಡಲು ಕೂಡ ಅವರು ತುಂಬಾ ಪ್ರಯಾಸ ಪಟ್ರು ಎಂಬುದರ ಬಗ್ಗೆ ಕೂಡ ನಾವು ನೋಡಿದೆವು. ಕರ್ತನೆ, ಲೋಕರಕ್ಷಕನಾಗಿರುವಂತ ದೇವರೇ, ನಿಮಗೆ ಸ್ತೋತ್ರ. ವಿಶೇಷವಾಗಿ ನಮ್ಮ ಕಲ್ವಾರಿ ಚಾಪಲ್ ಸಂಸ್ಥೆಯನ್ನು ಆಶೀರ್ವಾದ ಮಾಡ್ರಿ, ಮುಖ್ಯಸ್ಥರುಗಳನ್ನು ಕೂಡ ಆಶೀರ್ವಾದ ಮಾಡ್ರಿ, ಮತ್ತು ಕರ್ತನ ಸೇವಕರನ್ನು ಆಶೀರ್ವಾದ ಮಾಡ್ರಿ, ವಿಶ್ವಾಸಿಗಳನ್ನು ಆಶೀರ್ವಾದ ಮಾಡ್ರಿ. ಮುಖ್ಯವಾಗಿ ಕರ್ತನೆ, ಈ ಜೂಮ್ ಆಪಿನೊಳಗೆ ಬಂದಿರತಕ್ಕಂತ ಎಲ್ಲಾ ನಿಮ್ಮ ಪ್ರಿಯ ಮಕ್ಕಳನ್ನು ನೀವು ಕರ್ತನ ಹೆಸರಾಗಿ ನೀವು ಆಶೀರ್ವಾದ ಮಾಡಬೇಕೆಂಬುದಾಗಿ ಬೇಡಿಕೊಳ್ತಾ, ನಮ್ಮ ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ ಮಾಡುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ ತಂದೆ. ಆಮೆನ್.